ಹಲೋ ಸಿಸ್ಟರ್ಸ್ ಅಂಡ್ ಬ್ರದರ್ಸ್, ಗುಡ್ ಮಾರ್ನಿಂಗ್ ಆಲ್. ಟುಡೇ ಏನೋ ಸೈಡ್ ವೇಸ್ ಮಾರ್ಕೆಟ್ ಅಂತ ಅನ್ನಿಸ್ತಿದೆ. ಸೊ ಇಲ್ಲೇ ಇದೇ ರೇಂಜಲ್ಲೇ ಇದೆ. ಸೊ ಮೇ ಬಿ ನನಗನ್ಸುತ್ತೆ ಇವತ್ತು ಸೈಡ್ ಒಂದು ಸ್ವಲ್ಪ ಟ್ರೇಡ್ ಸಿಗ್ಬೋದು ಇಫ್ ಇನ್ ಕೇಸ್ ಇದು ಬ್ರೇಕ್ ಡೌನ್ ಆದರೆ. ಸೊ ಬ್ರೇಕ್ ಅಪ್ ಆದರೆ ಏನೋ ನಾನು ಟ್ರೇಡ್ ಮಾಡೋಕ್ಕೆ ಹೋಗಲ್ಲ ಇವತ್ತು. ಎನಿವೇ ಇದು ಇವತ್ತು ಫ್ರೈಡೇ ಆಗಿರೋದ್ರಿಂದ ಒಂದು ಸ್ವಲ್ಪ ಮೂಮೆಂಟ್ ಕಡಿಮೆನೇ ಇರುತ್ತೆ ಅಂತ ಹೇಳಿ ನಾನು ದೆರ್ ಇಸ್ ನೋ ಟ್ರೇಡ್ ಇಫ್ ಇನ್ ಕೇಸ್ ಬ್ರೇಕಪ್ ಆದರೆ. ಸೊ ಬ್ರೇಕ್ ಡೌನ್ ಆದರೆ ಒಂದು ಸ್ಮಾಲ್ ಟ್ರೇಡ್ ತಗೋಬಹುದು. ಓಕೆ, ಈ ರೇಂಜಿಂದ ಕೆಳಗಡೆ ಬಂದರೆ, ಸೊ ಈ ರೇಂಜ್ ಬಿಡಬೇಕು ಪ್ಲಸ್ ಈ ರೇಂಜ್ ಕೆಳಗಡೆ ಹೋದರೆ ಒಂದು ಟಾರ್ಗೆಟ್ ಅಂತ ಇಲ್ಲಿ ಬುಕ್ ಮಾಡ್ಕೊಂಡು ಎಕ್ಸಿಟ್ ಆಗೋದಕ್ಕಷ್ಟೇ. ಸೊ ಅದರ್ ದ್ಯಾನ್ ದಟ್ ದೆರ್ ಇಸ್ ನೋ ಟ್ರೇಡ್. ಸೊ ಇಲ್ಲಿ ಇಂಡೆಕ್ಸ್ ಇದು ಪುಟ್ ಸೈಡ್ ಹಾಕೊಂಡಿದ್ದೀನಿ. ಸೊ ಇದನ್ನು ನೋಡಿ ಇಲ್ಲಿಂದ ಕೆಳಗಡೆ ಬಂದರೆ, ಮೇಲೋದ್ರೆ ತೊಗೊಳಲ್ಲ, ಇವತ್ತು ಹೋಲ್ಡ್ ಮಾಡ್ತೀನಿ, ಇವತ್ತೇನು ಟ್ರೇಡೇ ಮಾಡೋಕ್ಕೋಗಲ್ಲ. ಓಕೆನಾ? Thank you. We'll wait some time. We'll see. ಇಲ್ಲೊಂದು ಎಂಟ್ರಿ ತಗೋಬಹುದು ಅಂತ ಅನ್ಕೊಂತಾ ಇದೀನಿ. ಸೆಲ್ಲಿಂಗ್ ಸೈಡ್ ಜಸ್ಟ್ ಫ್ಯೂ ಪಾಯಿಂಟ್ಸ್. ಓಕೆ, ಲೆಟ್ಸ್ ಟೇಕ್ ಒನ್ ಎಂಟ್ರಿ. ಓಕೆ, ಇಟ್ಸ್ ಗೋಯಿಂಗ್ ಅಪ್. Why very volatility from year to year? Don't know. We need to avoid, I think so. We don't know. We need to avoid or what? Okay, let me take small risk, small profit ಅಂತ ಹೇಳಿ ತಗೊಂಡ್ಬಿಟ್ಟು ಕಂಪ್ಲೀಟ್ ಮಾಡ್ಬಿಡೋಣ ಬೇಗ ಅವತ್ತು. ಓಕೆ, ಫಾಲ್ ಆಯಿತು. ಒಳ್ಳೆ ಟೈಮಲ್ಲಿ ಎಂಟ್ರಿ ತಗೊಂಡಿದ್ದೀವಿ. ಓಕೆ ಓಕೆ ಓಕೆ, ಜಾಸ್ತಿ ವೆಯ್ಟ್ ಮಾಡೋದು ಬೇಡ. ಪ್ರಾಫಿಟ್ ಬಂತು. ಏನಾಗ್ತಾ ಇದೆ? ಓವರ್ ಬಿಲೋ ಆಯಿತು. ಓಕೆ, ಇದು ಸಪೋರ್ಟ್ ತಗೊಂಡಿದೆ 670. ಓಕೆ, ನೋಡಿ ಯಾವ ಥರ ಇದೆ, ರಿಜೆಕ್ಷನ್ ಆಯ್ತು. ಬಂತು, ಹಿಂಗೆ ಹೋಯ್ತು. ಪ್ರಾಫಿಟ್ ಬುಕ್ ಮಾಡೋ ಟೈಮಲ್ಲಿ ವಾಪಸ್ ಬಂದ್ಬಿಡ್ತಲ್ಲ ಇದು. Okay, let me wait. So again one more rejection will happen from year to year. Okay, ಇಷ್ಟರಲ್ಲಿ ತಗೊಂಡಿದ್ದೀವಿ. ಮಾರ್ಕೆಟ್ ಆರ್ಡರ್ 220 ನಲ್ಲಿ ತಗೊಂಡಿದ್ದೀವಿ. ಓಕೆ, ಓಕೆ, ಜಾಸ್ತಿ ವೆಯ್ಟ್ ಮಾಡೋದು ಬೇಡ. ಮತ್ತೆ ಯಾಕೋ ಇಲ್ಲೇ ಓಡಾಡ್ತಾ ಇದೆ. ಸೊ ಇಲ್ಲೇ 600 ಅಂತ ಅನ್ಕೊಂಡಿದ್ದೀನಿ. 700 ಇಂದ ಬಂದಿದೆ. ಇದು ರೌಂಡ್ ನಂಬರ್ ಅಲ್ವಾ, 700. ಸೊ ಇಲ್ಲಿ ಸಸ್ಟೈನ್ ಆಗಲಿಲ್ಲ. 1 2 3 4 ಟೈಮ್ಸ್ ಹೋಗಿದೆ. ಓಕೆ, ವೆಯ್ಟ್. ಇನ್ನೊಂದು ಕ್ಯಾಂಡಲ್ ಬಂದರೆ ಜಸ್ಟ್ ಕಂಪ್ಲೀಟ್ ಮಾಡ್ಬಿಡೋಣ ಇವತ್ತು. ಜಾಸ್ತಿ ಟೈಮ್ ವೇಸ್ಟ್ ಮಾಡೋದು ಬೇಡ. ಈ ಲೈನ್ ದಾಟಿ ಕೆಳಗಡೆ ಬರಬೇಕು. ಬಂದರೆ ಕನ್ಫರ್ಮ್ ಸೆಲ್ಲಿಂಗ್ ಸೈಡ್ ಅಂತ. ಈ ಲೈನ್ ಮೇಲೆ ದಾಟೋದ್ರೆ
ಕನ್ಫರ್ಮು ಅಪ್ ಸೈಡ್ ಅಂತ, ಆ ಥರ ಈ ಎಲ್ಲೋ ಡಾಟೆಡ್ ಲೈನ್ಸ್. ಓಕೆ, ಸೊ ಇಲ್ಲೇ ಹೋಲ್ಡ್ ಆಗ್ತಿದೆ, ಏನಾದರೂ ರಿಜೆಕ್ಷನ್ ಆಯ್ತಾ? ಅರೆ ಓಕೆ, ರಿಜೆಕ್ಷನ್ ಆದಂಗಿದೆ. ಓಕೆ, ಸ್ಟಾಪ್ ಲಾಸ್ ಬುಕ್ ಮಾಡ್ಕೋಬೇಕಾಗುತ್ತೆ. ರಿಜೆಕ್ಷನ್ ಆಯಿತು, ಇಲ್ಲಿ ರಿಜೆಕ್ಷನ್ ಆಯ್ತಲ್ಲ ನೋಡಿ, ಟ್ರ್ಯಾಪ್ ಮಾಡೋದಕ್ಕೆ ಬಂತ ಗೊತ್ತಿಲ್ಲ, ಎಲ್ಲ ಇಲ್ಲಿ ಬೈ ಮಾಡ್ತಾರೆ ಸೆಲ್ಲಿಂಗ್ ಸೈಡ್ ಅಂತ, ಸೊ ಎಲ್ಲ ಈ ಕಡೆ ಹೋಯ್ತು. ನಮ್ಮದು ಪ್ರಾಫಿಟಲ್ಲಿ ಇದ್ದರೂ ನಾವು ಬುಕ್ ಮಾಡ್ಕೊಳ್ಳಿಲ್ಲ, ವೆಯ್ಟ್ ಮಾಡಿದ್ವಿ ಸ್ಮಾಲ್ ಪ್ರಾಫಿಟ್ ಅಂತಾನೆ ಅಂದ್ಕೊಂಡು. ಓಕೆ, one more rejection will happen, I think so. 700 is resistance ಇದೆ. ರೆಸಿಸ್ಟೆನ್ಸ್ ಇದೆ, ಸೊ ಈ ಲೈನ್ ಎಕ್ಸಾಕ್ಟ್ ಲೈನ್ ಇಲ್ಲಿದೆ 700. ಏನು ಮಾಡಲಿ, ಪ್ರಾಫಿಟ್ ಬಂದು ನಾವು ಇವತ್ತು ರೆಡ್ಡಲ್ಲಿ ಆದ್ವಿ. ಸೊ ಇಫ್ ಇನ್ ಕೇಸ್ ಮತ್ತೆ ಹೋಗಿ ಮತ್ತೆ ಬರ್ಬೋದಾ, ಇದೇ ಥರನೇ ಮಾರ್ಕೆಟ್. ಸೊ ಎಲ್ಲೆಂದರಲ್ಲಿ ಸ್ಟಾಪ್ ಲಾಸ್ ತೊಗೊಳೋದು, ಎಲ್ಲೆಂದರಲ್ಲಿ ಟಾರ್ಗೆಟ್ ಬುಕ್ ಮಾಡ್ಕೊಳೋದು ಎಲ್ಲ ಮಾಡೋಕ್ಕೆ ಹೋಗಬಾರ್ದು. ಸೊ ನಾವು ಏನು ತೊಗೊಂಡಿದ್ವೋ ಈ ಕ್ಯಾಂಡಲ್ ಮುಂಚೆ ತೊಗೊಂಡ್ವಿ ಎಂಟ್ರಿ, ಸೊ ಅದೇ ಪ್ಲೇಸ್ ಹತ್ರ ಬಂದಿದೆ. ಸೊ ವೆಯ್ಟ್ ಮಾಡೋಣ. ಸೊ ನಾಟ್ ಬಿಗ್ ಕನ್ಸಿಕ್ಯೂಟಿವ್ 3 ಕ್ಯಾಂಡಲ್ಸ್ ಬಂದಿದೆ, ಮತ್ತೆ ರಿಜೆಕ್ಷನ್ ಆಗುತ್ತೆ ನೋಡಿ. One, two, three, four. Oh my god, ಬ್ರೇಕ್ಔಟ್ ಆಯಿತು. ಓಕೆ, ಸ್ಟಾಪ್ ಲಾಸ್ ತೊಗೊಳೋಣ ಬಿಡಿ, ಇನ್ನೇನು ಮಾಡೋಕ್ಕಾಗುತ್ತೆ. ಪ್ರಾಫಿಟ್ ಬಂದರೂ ನಾವು ಬುಕ್ ಮಾಡ್ಕೊಳ್ಳಿಲ್ಲ, ಇವತ್ತೇನು ಸ್ಟಾಪ್ ಲಾಸ್ ಅಂತ ಅಂದ್ಕೊಂಡು ಸ್ಟಾಪ್ ಲಾಸ್ ಬುಕ್ ಮಾಡ್ಕೊಂಡ್ರೆ ಆಯಿತು ಅಷ್ಟೇ. ಈ ಲೈನ್ ಏನಾದ್ರು ಬ್ರೇಕ್ಔಟ್ ಆದರೆ ಮೇಲೆ, ಐ ಆಮ್ ನಾಟ್ ಶೋರ್, ನಾಟ್ ಗೋಯಿಂಗ್ ಅಪ್ ಫ್ರಮ್ ಇಯರ್ ಟು ಇಯರ್. ಸಿ ಹೌ ಇಟ್ ಈಸ್ ರಿಜೆಕ್ಟೆಡ್. Hey, what is happening, man? What is happening? A strong rejection. Nobody knows. See how, what is the rejection here? ಈ ಲೈನು ಮತ್ತೆ ಈ ಲೈನು ವೆರಿ ಇಂಪಾರ್ಟೆಂಟ್. ಓಕೆ, ಮತ್ತೆ ಕೆಳಗಡೆ ಬರ್ತಾ ಇದೆ. ಇಲ್ಲಿ ಬುಕ್ ಮಾಡ್ಕೊಬೇಕಾಯ್ತಲ್ಲ ನಾವು, ಹೌದಲ್ವ? ಬುಕ್ ಮಾಡ್ಕೊಂಡ್ಬಿಟ್ಟಿದ್ರೆ ಈ ಟೆನ್ಷನ್ನೇ ಇರಲಿಲ್ಲ, ಇಲ್ಲಿ ಮುಗೋದಿತ್ತು. ನಾನು ಅದೇ ಹೇಳಿದ್ದೆ. ಸೊ ಓಕೆ, ಎನಿವೆ ನಮ್ಮದು ರಿಸ್ಕ್ ರಿವಾರ್ಡು 4000 ಅಂತ ಇರ್ತಿತ್ತು. ಸೊ 4000 ವೇಟ್ ಮಾಡೋಣ. ಇನ್ ಕೇಸ್ ಏನಾದ್ರು ಸ್ಟಾಪ್ ಲಾಸ್ 4000 ಬಂದರೆ ಅದೇ ಈ ಕ್ಯಾಂಡಲ್ ಹತ್ರ ಬುಕ್ ಮಾಡ್ಕೊಳ್ಳೋಣ, ಈ ಕಡೆ ಬಂದರೆ ಈ ಕಡೆ ವೆಯ್ಟ್ ಮಾಡೋಣ. ಓಕೆ, ಇದೇನೋ ಸ್ಟ್ರಾಂಗ್ ರಿಜೆಕ್ಷನ್ ಆಗಿದೆ, ಮತ್ತೆ ವಾಪಸ್ ಬಂದಿದೆ. ವಿ ಡೋಂಟ್ ನೋ ವಾಟ್ ಈಸ್ ಹ್ಯಾಪನಿಂಗ್ ಹಿಯರ್. ಒಂದು ಒಳ್ಳೆ ಮಾರೋಬಲ್ ಕ್ಯಾಂಡಲ್ ಬಂತು, ಮತ್ತೆ ಇಲ್ಲಿಂದ ಇಲ್ಲಿ ರಿಜೆಕ್ಷನ್ ಆಯಿತು. ಒಳ್ಳೆ ಕ್ಯಾಂಡಲ್ ಹೋಗಿ ಮತ್ತೆ ರಿವರ್ಸ್ ಆಗಿದೆ ಇಲ್ಲಿಂದ. ಸೊ ಈ ರೇಂಜ್ ಬಿಟ್ಟು ಮತ್ತೆ ಎಲ್ಲೂ ಹೋಗ್ತಾ ಇಲ್ಲ, ಅಗೇನ್ ಸೇಮ್ ರೇಂಜರ್ ಇದೆ. ವೇಟ್ ಫಾರ್ ಸಮ್ ಟೈಮ್.
ಏನಾಗ್ತಾ ಇದೆ ನೋಡಿ, ನೀವು ಒಂದ್ಸಲ ಅಬ್ಸರ್ವ್ ಮಾಡಿ. ಸೊ ನೋಡಿ ಯಾವ ತರ ರಿಜೆಕ್ಷನ್ ಆಯ್ತು, ಮತ್ತೆ ಬಂತು. ಸೊ ಇಲ್ಲಿ ಸ್ಟಾಪ್ ಲಾಸ್, ಅಲ್ಲಿ ಸ್ಟಾಪ್ ಲಾಸ್, ಅಲ್ಲೊಂದ್ಸಲಿ ಎಂಟ್ರಿ, ಇಲ್ಲೊಂದ್ಸಲಿ ಎಂಟ್ರಿ ಎಲ್ಲ ತಗೊಂಡು ಏನಾಗುತ್ತೆ ಅಂತಂದ್ರೆ ಈ ತರ ಸ್ಟಾಪ್ ಲಾಸ್ ಹಂಟಿಂಗ್ ಮಾಡ್ತಾರೆ. ಸೊ ಯಾವ ಕಡೆ ಮಾರ್ಕೆಟ್ ಅಂತ ಒಂದ್ ಸ್ವಲ್ಪ ಅನಲೈಸ್ ಮಾಡ್ಕೊಂಡ್ಬಿಟ್ಟು ನೀವು ವೆಯ್ಟ್ ಮಾಡಬೇಕು ಟ್ರೇಡ್ಗೆ. ಸೊ we need to, if you wait you will get a big reward. That is what, see ಹೇಗೆ ರಿಜೆಕ್ಟ್ ಆಯ್ತು, ಮತ್ತೆ ರಿಜೆಕ್ಟ್ ಆಯ್ತು. ಈ ತರ ಸ್ಟಾಪ್ ಲಾಸ್ ಹಂಟಿಂಗ್ ಏರಿಯಾ. ಸೊ ಎಲ್ಲ ಇಲ್ಲಿ ಎಂಟ್ರಿ ತಗೊಂತೀವಿ, ಮತ್ತೆ ಅಯ್ಯೋ ವಾಪಸ್ ಆಯ್ತು ಅಂತ ಇಲ್ಲಿ ಸ್ಟಾಪ್ ಲಾಸ್ ಬುಕ್ ಮಾಡ್ಕೊಳೋದು, ಮತ್ತೆ ಇಲ್ಲಿ ಉಲ್ಟಾ ಆಯ್ತು ಅಂತ ಹೇಳಿ ಮತ್ತೆ ಅಲ್ಲಿ ತಗೊಳೋದು. ಏನ್ ಆ ತರ ಆಗ್ತಾನೆ ಇರುತ್ತೆ ಬಿಡಿ, ಯಾವಾಗ್ಲೂ ಅದೇ ತರನೇ ಆಗೋದು. ಓಕೆ, ವೆಯ್ಟ್ ಮಾಡಿದಷ್ಟು ನಮಗೆ ರಿವಾರ್ಡ್ ಬರುತ್ತೆ. So okay, let's book today. So not more than that, also almost 4000 ಬಂದಿದೆ. Let me book it. ಸಾಕಲ್ವಾ ಇಷ್ಟು ಮಾಡಿದ್ರೆ? ಓಕೆ, done and dusted. What is the profit today? 4200. ಎಷ್ಟಾದ್ರೂ ಹೋಗ್ಲಿ, ತುಂಬಾ ವಾಲಟಿಲಿಟಿ ಇದೆ. ಈ ತರ ಇದ್ದಾಗ ಜಾಸ್ತಿ ವೇಟ್ ಮಾಡಕ್ ಹೋಗ್ಬಾರ್ದು ನೋಡಿ. ಇವತ್ತು ಆರ್ಡರ್ ಎಷ್ಟು ಬಂದಿದ್ದು 220ಗೆ 249. ಇನ್ನೆಷ್ಟು ಬೇಕು? 30 ಪಾಯಿಂಟ್ಸ್, ಆಲ್ಮೋಸ್ಟ್ 38 ಪಾಯಿಂಟ್ಸ್ ಕ್ಯಾಪ್ಚರ್ ಆಗಿದೆ ನೋಡಿ. ಇನ್ನು 55 ಹೋಗಿದೆ. ಇನ್ನೆಷ್ಟಾದ್ರೂ ಹೋಗ್ಲಿ ರೀ, ಡಸಂಟ್ ಮ್ಯಾಟರ್. ಅಷ್ಟೊಂದೆಲ್ಲ ವೇಟ್ ಮಾಡ್ಕೊಂಡು ನಮ್ದು ಟಾರ್ಗೆಟ್ ಬಂತ, ನಮ್ದು ಸ್ಟಾಪ್ ಲಾಸ್ ಬಂತ, ಬುಕ್ ಮಾಡ್ಕೊಂಡು ಆಚೆ ಹೋಗ್ತಾ ಇರ್ಬೇಕು. ಮಾರ್ಕೆಟ್ ಕೂತ್ಕೊಂಡು ನೋಡೋದು ಬೇರೆ, ಟ್ರೇಡ್ ಮಾಡೋದೇ ಬೇರೆ. ಟ್ರೇಡ್ ಮಾಡಿದಾಗ ಎಕ್ಸಿಕ್ಯೂಷನ್ ಪ್ಲಾನಿಂಗ್ ಇರಬೇಕು. ಸ್ಟಾಪ್ ಲಾಸ್ ಎಷ್ಟು, ಟಾರ್ಗೆಟ್ ಎಷ್ಟು ಅಂತ ಎಕ್ಸಿಟ್ ಆಗಿ ಹೋಗ್ತಾ ಇರಬೇಕು. ಪೊಸಿಷನ್ ನೋಡಿದ್ರೆ ನಿಮಗೆ 4276. ಡನ್ ಅಂಡ್ ಡಸ್ಟೆಡ್. ಸಿಂಗಲ್ ಟ್ರೇಡ್, ಡೈಲಿ ಸಿಂಗಲ್ ಟ್ರೇಡ್. Thank you guys. Thank you for the supporting. Bye. Thank you sisters and brothers. ಎಲ್ಲ ಒಳ್ಳೆ ರೀತಿಲಿ ದುಡ್ಡು ಮಾಡೋಣ, ಪೀಸ್ಫುಲ್ ಆಗಿರೋಣ, ಕನ್ಸಿಸ್ಟೆನ್ಸಿ ಆಗೋಣ. ಥ್ಯಾಂಕ್ ಯು, ಬಾಯ್.